ಹಾಯ್ ಡಿಯರ್ ಫ್ರೆಂಡ್ಸ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಗ್ರ್ಯಾಂಡ್ ವೆಲ್ಕಮ್. ಡಿಯರ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫ್ರಾಂಚೈಸಿ T20 ಲೀಗ್ ಏನಾದರೂ ಶುರು ಆದರೆ ಅದು ಫಸ್ಟ್ ತಟ್ಟಂತ ನೆನಪಾಗೋದೆ ನಮಗೆ ಮೈಸೂರು ವಾರಿಯರ್ಸ್ ಟೀಮ್. ಆ ಮೈಸೂರು ವಾರಿಯರ್ಸ್ ಯಾರ್ದು, ಅವರ ಮಾಲೀಕರು ಯಾರು ಅಂತ ಆ ಮಾಲೀಕರನ್ನೇ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಅವರು ಯಾಕೆ ಈ ಕ್ರಿಕೆಟ್ ಮೇಲೆ ಇಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾರೆ, ಇವೆಲ್ಲ ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಅವ್ರು ಯಾರು ಮತ್ತಾರು ಅಲ್ಲ, ನಮ್ಮ ಸೈಕಲ್ ಅಗರಬತ್ತೀಸ್ ಓನರ್ ಆಗಿರುವಂತಹ ಅರ್ಜುನ್ ರಂಗ ಸರ್ ಗ್ರ್ಯಾಂಡ್ ವೆಲ್ಕಮ್ ನಮ್ಮ ಈ ಒಂದು ಶೋಗೆ. ಸೊ ತುಂಬ ಖುಷಿ ಆಗುತ್ತೆ. ಕಳೆದ 1 ವರ್ಷದಿಂದ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಕಾಯ್ತಿದ್ದೆ. ಇವತ್ತೊಂದು ಶುಭಗಳಿಗೆ ನನಗೆ ಕೂಡಿ ಬಂದಿರುವಂಥದ್ದು. ನಿಮಗೆ ನಾನು ಒಂದು ಕುತೂಹಲದಿಂದ ಸಾಕಷ್ಟು ದಿನಗಳಿಂದ ಕೇಳಬೇಕಾಗಿರೋ ಒಂದು ಕ್ವಶನ್ ಏನಪ್ಪ ಅಂದರೆ, ನೀವು ಯಾಕೆ ಒಂದು ಬಿಸ್ನೆಸ್ಸಲ್ಲಿದ್ದು ಕ್ರಿಕೆಟ್ ಕಡೆ ಒಲವು ಯಾಕೆ ಬಂತು ಅನ್ನೋದೇ ನನಗೆ ಕುತೂಹಲದಿಂದ. ಇದಕ್ಕೆ ನೀವೇನಂತೀರ ಸರ್? ನಿಮ್ಗೆ ತಿಳಿದಾಗೆ ಸೈಕಲ್ ಪ್ಯೂರ್ ಅಗರಬತ್ತಿ 1948 ಶುರು ಮಾಡಿದ್ದು. ನಾವು ನಮ್ಮ ದೇಶದ ಪ್ರಾರ್ಥನೆ ಜೊತೆ ಕುಡ್ಕೊಂಡು ಬಂದಿದ್ವಿ. ವಿ ಆರ್ ಇನ್ ಇಂಡಿಯಾಸ್ ಪ್ರೇಯರ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್ ಅಂತ ನಾವು ಹೇಳ್ತೀವಿ. ಸೊ 2014 ಒಂದು ಕರ್ನಾಟಕ ಪ್ರೀಮಿಯರ್ ಲೀಗಲ್ಲಿ ಮೈಸೂರು ತಂಡ ತೊಗೊಳೋದೊಂದು ನಮ್ಗೆ ಆಪರ್ಚುನಿಟಿ ಸಿಕ್ತು. ಸೊ ನಾವು ಆಲ್ರೆಡಿ ಕ್ರಿಕೆಟಲ್ಲಿ ಇದ್ವಿ. ಎವ್ರಿ ಒನ್ ಆರ್ ರೀಸನ್ ಟು ಪ್ರೇ ಅಂತ ನಮ್ಮ ಟ್ಯಾಗ್ಲೈನ್. ನಾವು ಈ ಥರ್ಡ್ ಅಂಪೈರ್ ಬ್ರ್ಯಾಂಡಿಂಗು ಇಂಡಿಯಾ ಕ್ರಿಕೆಟಲ್ಲಿ ವಿ ಬಿನ್ ವೆರಿ ಆಕ್ಟಿವ್. ನಮ್ದೇನು ಮೋಟೋ ಇರೋದು ಅಂದರೆ, ವೆನ್ ಎವರ್ ಇಂಡಿಯಾ ಪ್ರೇಸ್ ಟುಗೆದರ್ ಸೈಕಲ್ ಹ್ಯಾಸ್ ಟು ಬಿ ದೇರ್ ಅಂತ. ಓಕೆ. ಸೊ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆಗ್ಬೇಕಾದ್ರೆ ಎಲ್ಲರೂ ಪ್ರೇ ಮಾಡೋದಂತೂ ಖಂಡಿತ. ಸೊ ಅವಾಗ ದಟ್ಸ್ ವೈ ಕ್ರಿಕೆಟಲ್ಲಿ ವಿ ಸ್ಟಾರ್ಟೆಡ್ ಟು ಪಾರ್ಟೇಕ್ ಇನ್ ಕ್ರಿಕೆಟ್. ಓಕೆ. ಒನ್ಸ್ KPL ಬಂದಾಗ ವಿ ಸೆಡ್ ಮೈಸೂರಿಗೂ ಒಂದು ರೀಸನ್ ಕೊಡೋಣ ಒಟ್ಟಿಗೆ ಪ್ರಾರ್ಥನೆ ಮಾಡೋಕ್ಕೆ. ನಾವು ಮೈಸೂರದ ಕಂಪ್ನಿ ಆಗಿದ್ರಿಂದ ವಿ ಸೆಡ್ ವಿ ವಿಲ್ ಟೇಕ್ ದ ಮೈಸೂರು ವಾರಿಯರ್ಸ್ ಫ್ರಾಂಚೈಸ್ ಅಂಡ್ ಮೈಸೂರು ಕ್ರಿಕೆಟರ್ಸ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ವಿ ಸ್ಟಾರ್ಟೆಡ್ ಮೈಸೂರು ವಾರಿಯರ್ಸ್ ಇನ್ 2014. ಓಕೆ. ಎಸ್ಪೆಷಲಿ ಈಗ ಬಂದಿರೋವಂಥದ್ದು ಏನು ಮಹಾರಾಣಿ ಟ್ರೋಫಿಗೆ ನೀವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಒಂದು ಟೀಮನ್ನು. ಇದನ್ನು ಶುರು ಮಾಡೋದು ಅಷ್ಟು ಈಸಿ ಅಲ್ಲ. ಏನು 1-2 ದಿನದಲ್ಲಿ ಶುರು ಮಾಡೋಂಥದ್ದು ಅಲ್ಲ ಟೂರ್ನಿ. ಬಟ್ ಈ ಒಂದು ಜರ್ನಿ ಲಾಸ್ಟ್ ಒಂದು 2 ಇಯರ್ಸಲ್ಲಿ ಯಾವ್ಯಾವ ಸ್ಟ್ರಗಲ್ಸ್ ಬಂತು, KSCA ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇತ್ತು ಸರ್ ನಿಮಗೆ ನೋಡಿರೋ ಪ್ರಕಾರ? ನನಗೆ ತಿಳಿದಂಗೆ IPL ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಈ ಸ್ಟೇಟ್ ಲೆವೆಲ್ ಫ್ರಾಂಚೈಸ್ ಕ್ರಿಕೆಟ್ ಇಸ್ ಅ ವೆರಿ ಬಿಗ್ ಗೇಟ್ ವೇ ಟುವರ್ಡ್ಸ್ IPL ಅಂಡ್ IPL ಆಡೋರೆಲ್ಲ ಇಂಡಿಯಾ ಆಡೋಕ್ಕೆ ತುಂಬಾ ಆಪರ್ಚುನಿಟಿ ಇದೆ. ಓಕೆ. ಸೊ ವಿ ಫೆಲ್ಟ್ ಸ್ಟಾರ್ಟ್ ಆಗೋದೇನೆ ಫ್ರಾಂಚೈಸ್ ಕ್ರಿಕೆಟ್ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಇಂದ. ಹಂಗಿದ್ದಾಗ ನಾವು ಮೈಸೂರಲ್ಲಿ ನೀವು ನೋಡಿದ್ರೆ 80 years ಇಂದ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆ. ಬಟ್ ಮೈಸೂರು ಸಿಟಿಯಿಂದ ಬರೀ ಇಬ್ಬರೇ ಟೆಸ್ಟ್ ಕ್ರಿಕೆಟ್ ಆಡಿರೋದು. ಓಕೆ. ನಮ್ಮ ಜವಗಲ್ ಶ್ರೀನಾಥ್ ಅವರು, ಇಲ್ಲಾಂದ್ರೆ ನಮ್ಮ ಸುಭಾಷ್ ಸತೀಶ್. ಹೌದು. ಅದು ಬಿಟ್ಟರೆ ಕ್ರಿಕೆಟರ್ಸ್ ಎಷ್ಟು ಜನ ಬಂದಿದ್ರು ಟೆಸ್ಟ್ ಲೆವೆಲ್ಗೆ ಹೋಗಿಲ್ಲ. ಓಕೆ. ವಿ ಫೆಲ್ಟ್ ಆಸ್ ಅ ಸಿಟಿ ವೆಲ್ ವಿಶರ್ ಅಂಡ್ ಕಂಪನಿ ಇನ್ ದ ಸಿಟಿ ಫ್ರಮ್ 1948 ವುಮೆನ್ಸ್ ಕ್ರಿಕೆಟರ್ ನಾವು ಇನ್ವಾಲ್ವ್ ಆಗಬೇಕು ಅಂತ ಒಂದು ನಿರ್ಧಾರ ತಗೊಂಡು ವಿ ಸೆಡ್ ವಿ ವಿಲ್ ಸ್ಟಾರ್ಟ್ ಅಗೇನ್ ಥ್ರೂ ಫ್ರಾಂಚೈಸ್ ಕ್ರಿಕೆಟ್ ಅಂಡ್ ಮೈಸೂರು ವಾರಿಯರ್ಸ್ ವಿಮೆನ್ಸ್ ಟೀಮ್ನು ಅದಕ್ಕೆ ನಾವು ತಗೊಂಡಿದ್ದೀವಿ. ಓಕೆ ಸರ್, ಒಂದು 30 ವರ್ಷಗಳ ಹಿಂದೆ ಹೋಗೋಣ. ನೀವು ಕ್ರಿಕೆಟ್ ಆಡಿದಂಥ ಅನುಭವಗಳು ಏನಾದರೂ ಇದೆಯಾ? ಯಾವ ಥರ ಇತ್ತು ಮೈಸೂರಲ್ಲಿ ನಿಮ್ಮ ಒಂದು ಕ್ರಿಕೆಟ್ ಗೇಮ್ಸ್? ತುಂಬಾ ಚೆನ್ನಾಗಿತ್ತು. ನಾನು ಕಾಲೇಜ್ ಕ್ಯಾಪ್ಟನ್ ಮಾಡಿದೆ. ನಾನು ಬ್ಯಾಟಿಂಗ್ ಆಲ್ರೌಂಡರ್. ಓಕೆ. ಲೆಗ್ ಸ್ಪಿನ್ ಮಾಡ್ತಾ ಇದ್ದೆ. ಓಕೆ. ನಂಗೆ ಜ್ಞಾಪಕ ಇದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಯೂನಿವರ್ಸಿಟಿ ಫೈನಲ್ಸ್ ಅಲ್ಲಿ ಪಂದ್ಯಗೊಳಿಸಿ ಐ ಕುಡಂಟ್ ವಿನ್ ದ ಚಾಂಪಿಯನ್ಶಿಪ್ ಫಾರ್ ದ ಕಾಲೇಜ್, ಬಟ್ ಲಾಟ್ ಆಫ್ ಗುಡ್ ಮೆಮೊರೀಸ್. ಅಂಡ್ ಫಸ್ಟ್ ಡಿವಿಷನ್ ನಾನು NCC ಆಮೇಲೆ ಗಾರ್ನರ್ಸ್ಗೂ ಆಡಿದ್ದೀನಿ. ಓಕೆ. ಯೂನಿವರ್ಸಿಟಿ ಲೆವೆಲ್ ಮಟ್ಟಿಗೆ ಆಡೋಕ್ಕಾಗಲಿಲ್ಲ, ಬಟ್ ಐ ಪ್ಲೇಡ್ ಅ ಲಾಟ್ ಆಫ್ ಕ್ರಿಕೆಟ್. ಇವಾಗ ತುಂಬಾ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತೀನಿ. ಓಕೆ. ಈ ಚಲೋ ಮಾಡ್ತಿದ್ವಿ, ಸೋ ಗ್ರೇಟ್. ಬಟ್ ಆವಾಗೇನು ಆಸೆ ಈಡೇರಿಲ್ಲ, ಬಟ್ ಇವಾಗ ಒಂದು ಟೀಮಲ್ಲಿ ನೀವು ಆಸೆ ಈಡೇರಿಸ್ಕೊತಾ ಇದ್ದೀರಾ? ಅದೇ ನಮ್ಗೆ ಏನೇ ಹೇಳ್ತಾರೆ ಅಂದ್ರೆ, ನಮ್ಗೆ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡಕ್ ಆಗ್ಲಿಲ್ಲ ನಮ್ಮ ಮಕ್ಳು ಥ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು. ನನಗೂ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಈ ಮಟ್ಟಿಗೆ ಆಡಕ್ ಆಗ್ಲಿಲ್ಲ. ನಮ್ಮ ವಾರಿಯರ್ಸ್ ಕುಟುಂಬದ ಮೂಲಕ ನಾನು ನನ್ನ ಕನಸುಗಳನ್ನ ನೆರವೇರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟೈಮು ಕೂಡ ಮಹಾರಾಜ ಇದರಲ್ಲ ನಾವು ಗೆದ್ದಿದ್ವಿ. ಸೊ ಈಗ ಹೊಸ ಮಹಾರಾಣಿಯರು ಬಂದಿದ್ದಾರೆ. ನಾವು ಹೇಳ್ತಿದ್ವಿ ಇದು ಮೈಸೂರು ವಾರಿಯರ್ಸ್ ಅಲ್ಲ, ಈಗ ಮೈಸೂರು ನಾರಿಯರ್ಸ್ ಅಂತ ಕೂಡ ನಾವು ಇದು ಮಾಡ್ತಾ ಇದ್ವಿ. ಸೊ ಈ ಒಂದು ಹೊಸ ಟೀಮನ್ನು ನಾನು ಕಟ್ಟಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಸರ್? ಒಂದು ಮಹಾರಾಣಿ ಟೀಮನ್ನು ಕಟ್ಟಿದಾಗ, ನಿಮ್ಮ ಒಂದು ಮೈಸೂರು ವಾರಿಯರ್ಸ್ ಟೀಮನ್ನು ಕಟ್ಟಿದಾಗ ನಿಮ್ಮ ಎಲ್ಲ ಈಡೇರಿಸ್ತಾ, ಅಂದರೆ ನಾವು ಕರೆಕ್ಟಾಗಿ ಟೀಮ್ ಕಟ್ಟಿದ್ದೀವಿ ಈ ಒಂದು ಸೀಸನ್ಗೆ, ಫಸ್ಟ್ ಸೀಸನ್ಗೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಫಸ್ಟ್ ಇಯರ್ ಅಲ್ಲಿ ನೀವು ನೋಡಿದ್ರೆ 2014 KPL ಅಲ್ಲಿ ಮೈಸೂರು ವಾರಿಯರ್ಸ್ ಫಸ್ಟ್ ಟೈಮ್ ಟೀಮ್ ತಗೊಂಡಿದ್ವಿ. ಓಕೆ. ಮನೀಶ್ ಪಾಂಡೆ ಅವ್ರು ಕ್ಯಾಪ್ಟನ್ ಮಾಡಿದ್ರು. ತುಂಬಾ ಚೆನ್ನಾಗಿ ಎನರ್ಜಿ ಇತ್ತು, ಹಂಗೆ ಗೆದ್ದು ಬಿಟ್ವಿ ಟ್ರೋಫಿ. ಓಕೆ. ಎವ್ರಿ ಇಯರ್ ನನಗೆ ಹೊಸ ಲರ್ನಿಂಗ್ ಆಗುತ್ತೆ. ನನಗೆ ಈ 15-20 days ಮೈಸೂರು ವಾರಿಯರ್ಸ್ ಟೀಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ಬಿಸ್ನೆಸ್ ಇಂದಾನು ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಓಕೆ. ನನ್ನ ಕಂಪನಿಲಿ ನನ್ನ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋಕ್ಕೂ ತುಂಬಾ ಸಂದರ್ಭಗಳಿರುತ್ತೆ, ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಓಕೆ. ಟೀಮ್ ಬಿಲ್ಡಿಂಗ್ ಅಂದ್ರೆ ಏನು, ಒಂದು ಲೀಡರ್ ಅಂದ್ರೆ ಹೆಂಗಿರ್ಬೇಕು, ಹೌದು, ಡಿಸಿಪ್ಲಿನ್ ಅಂದ್ರೆ ಏನು, ಅದೆಲ್ಲ ಈ ಕ್ರಿಕೆಟರ್ಸ್ ಇಂದ ಕಲಿಯಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಓಕೆ. ಈಗ ವಿಮೆನ್ ಇಂದಾನು ಕಲಿಯಕ್ಕೆ ಒಂದು ಆಪರ್ಚುನಿಟಿ ಸಿಗಿದೆ. ನಮ್ಮ ಕಂಪನಿಯಲ್ಲಿ ಆಲ್ಮೋಸ್ಟ್ 80% ವಿಮೆನ್ ಇದ್ದಾರೆ. ಓಕೆ. ಅಗರಬತ್ತಿ ವ್ಯವಹಾರದಲ್ಲಿ
ವುಮೆನ್ ಇಲ್ಲದೆ ಆಗೋದೇ ಇಲ್ಲ. ಹೌದು. ನಾವು ಎಂಪೈರ್ಡ್ ಬೈ ವುಮೆನ್ ಅಂತಾನೆ ನಾವು ಹೇಳೋದು. ಓಕೆ. ಹಂಗಿರೋದ್ರಲ್ಲಿ ಇವಾಗ ಸ್ಪೋರ್ಟ್ಸ್ ಅಲ್ಲೂ ನಾವು ಇನ್ವಾಲ್ವ್ ಆದಾಗ ಅವ್ರದ್ದು ಅಪ್ರೋಚ್, ಅವ್ರ ಥಿಂಕಿಂಗ್, ಅವ್ರ ಪ್ಲಾನಿಂಗ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ. ನಮ್ ಕರುಣಾ ಮೇಡಮ್ ನಮ್ ಹೆಡ್ ಕೋಚ್ ವಿಮೆನ್ಸ್ ಟೀಮ್, ಇಲ್ಲಿ RX ಮುರಳಿ ಅವ್ರ ಹೆಂಗೋ ಅಲ್ಲಿ ಕರುಣಾ ಮೇಡಮ್ ನಮ್ಗೆ. ಓಕೆ. ತುಂಬಾ ನಂಗೆ ಕಲಿಯೋದು ಬಂತು ಇಂಡಿಯಾ ಇಂಟರ್ನ್ಯಾಷನಲ್ ಅವರು. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಹೆಚ್ಚು ರಿಟೈರ್ಮೆಂಟ್ ಲೈಫನ್ನು ಅವರು ಗಾಲ್ಫ್ ಮೈದಾನದಲ್ಲಿ ಕಳೀತಾ ಇರ್ತಾರೆ, ಆದರೆ ನೀವು ಕ್ರಿಕೆಟ್ ಮೈದಾನದಲ್ಲಿ ಕಳೀತೀರಾ. ನೀವು ಕ್ರಿಕೆಟನ್ನು ಬಿಟ್ಟು ನೀವು ಬೇರೆ ಯಾವ್ಯಾವ ಕ್ರೀಡೆಗಳಲ್ಲಿ ನಿಮಗೆ ಆಸಕ್ತಿ ಇದೆ ಸರ್, ಹೇಗಿದೆ? ಫಸ್ಟ್ ಆಫ್ ಆಲ್ ನಾನು ರಿಟೈರ್ ಆಗಿಲ್ಲ, ಇನ್ನು ತುಂಬಾ ಟೈಮ್ ಇದೆ. ಓಕೆ. ಬಟ್ ನಾನು ತುಂಬಾ ಆಕ್ಟಿವ್ ಆಗಿ ಗಾಲ್ಫ್ ಆಡ್ತೀನಿ, ಟೆನ್ನಿಸ್ ಆಡ್ತೀನಿ, ಅಂಡ್ ಕ್ರಿಕೆಟ್ ಶೋಕಿ ಅಂತ ಹೇಳ್ಬೋದು ನನಗೆ. ಒಂದು ಪ್ಯಾಷನ್ ಅಂತಾರಲ್ಲ, ಹೌದು, ಆ ತರ. ಸೊ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಕ್ರಿಕೆಟ್ ಬಿಕಾಸ್ ಟೀಮ್ ಸ್ಪೋರ್ಟ್. ಗಾಲ್ಫ್ ಅಂಡ್ ಟೆನ್ನಿಸ್ ಆರ್ ಇಂಡಿವಿಜುವಲ್ ಸ್ಪೋರ್ಟ್ಸ್. ನಂಗೆ ಟೀಮ್ ಸ್ಪೋರ್ಟ್ ಅಲ್ಲಿ ತುಂಬಾ ಜಾಸ್ತಿ ಆಸಕ್ತಿ. ಬಿಕಾಸ್ ಎಷ್ಟೇ ಚೆನ್ನಾಗಿ ಆಡ್ಲಿ, ಆಲ್ 11 ಒಟ್ಟಿಗೆ ಆಡಿದ್ರೆ ಗೆಲ್ಲಕ್ಕಾಗೋದು. ನಾಟ್ ಜಸ್ಟ್ ದ 11, ಇವನ್ ದ ಅದರ್ 9 were sitting outside. Our contribution is equally important. ಓಕೆ. And ಕ್ರಿಕೆಟ್ ಅಲ್ಲಿ ದಿನಕ್ಕೂ ಸ್ಟ್ರಾಟಜಿ, ಪ್ಲಾನಿಂಗ್, ಟ್ಯಾಕ್ಟಿಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಓಕೆ. ಸೊ ಆಲ್ ಆಫ್ ದಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಓಕೆ. ಅದರಿಂದ ಎಂಜಾಯ್ ಬೀಂಗ್ ಪಾರ್ಟ್ ಆಫ್ ದಿ ಫ್ರಾಂಚೈಸ್ ಕ್ರಿಕೆಟ್. ಓಕೆ. ಆನ್ ಇಂಡಿವಿಜುವಲ್ ಲೆವೆಲ್ ಐ ಲವ್ ಪ್ಲೇಯಿಂಗ್ ಗಾಲ್ಫ್ ಅಂಡ್ ಟೆನ್ನಿಸ್. Okay. ದಿನ ಪ್ಲೇ ವೆನೆವರ್ ಆಪರ್ಚುನಿಟಿ ಕಮ್ಸ್ ಐ ಲೈಕ್ ಪ್ಲೇಯಿಂಗ್ ಇಂಡಿವಿಜುವಲ್ ಸ್ಪೋರ್ಟ್ಸ್ as well. ಸೂಪರ್ ಸರ್. ಅಂಡ್ ಈಗ ಮಹಾರಾಣಿ ಟ್ರೋಫಿ ನಮಗೆ ಶುರುವಾಗ್ತಾ ಇದೆ, ಒಂದು 5 days ಅಷ್ಟೇ ಇದೆ. ಆಮೇಲೆ ಮಹಾರಾಜ ಟ್ರೋಫಿ. ಈ ನೆಕ್ಸ್ಟ್ ಇನ್ನೊಂದು 30 days ನಿಮಗೆ ಹೆವಿ ಸ್ಕೆಡ್ಯೂಲರ್ ಇರುತ್ತೆ. ಈ ಎರಡೂ ಟೂರ್ನಿಗಳನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ? ಐ ಥಿಂಕ್ ನನಗಿಂತ ನಮ್ಮ ಕೋಚಿಂಗ್ ಸ್ಟಾಫ್, ಸಪೋರ್ಟ್ ಸ್ಟಾಫ್, ಕರುಣಾ ಮೇಡಮ್ ಅಂಡ್ ಹರ್ ಟೀಮ್ ಫಾರ್ ಮಹಾರಾಣೀಸ್ ಅಂಡ್ RX ಮುರಳಿ ಅಂಡ್ ಹಿಸ್ ಟೀಮ್ ಫಾರ್ ಮಹಾರಾಜಾಸ್, ದೇ ಕಂಪ್ಲೀಟ್ಲಿ ಟೇಕನ್. ನನ್ನ ಕೆಲಸ ಆಕ್ಷನ್ ಆದ ತಕ್ಷಣ ಮುಗಿದೋಗುತ್ತೆ. ಓಕೆ. ಅದಾದ್ಮೇಲೆ ಈ ತರ ಬರೋದು, ನೋಡೋದು, ಎಂಜಾಯ್ ಮಾಡೋದು, ಕಲ್ತ್ಕೊಳ್ಳೋದು ಅದೇ ಜಾಸ್ತಿ. ಸೊ ಓಕೆ. ಕೋಚಿಂಗ್ ಸ್ಟಾಫ್ ಅಂಡ್ ದೇರ್ ಎಬಿಲಿಟಿ ವಿತ್ ದರ್ ಟೀಮ್ ಇಸ್ ಫ್ಯಾಂಟಾಸ್ಟಿಕ್. ಅದಿರೋದ್ರಿಂದ ನಾವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ವಿ ಕ್ಯಾನ್ ಎಂಜಾಯ್ ದ ಸ್ಪೋರ್ಟ್ ಫ್ರಮ್ ಅ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಸ್ಪೆಕ್ಟೇಟರ್ ಆಗು ನೋಡ್ಬೋದು, ಇನ್ವಾಲ್ವ್ ಆಗು ಇರ್ಬೋದು. ಓಕೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ 10 days. ಅಂಡ್ ಅದು ಫ್ಯಾನ್ ಕೋಡ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಮೆನ್ಸ್ ಅಷ್ಟೇ ಸ್ಟಾರ್ ಅಲ್ಲೂ ಇರುತ್ತೆ, ಫ್ಯಾನ್ ಕೋಡ್ ಅಲ್ಲೂ ಇರುತ್ತೆ. ಹೌದು. ಸೊ ನಾನು ಫಿಸಿಕಲ್ ಆಗಿ ಗೇಮ್ ಹೋಗಕ್ಕಾಗದ್ರು ಅಟ್ಲೀಸ್ಟ್ ಡೆಫಿನೆಟ್ಲಿ OTT ಇಲ್ಲ, ಟೆಲಿವಿಷನ್ ಎಲ್ಲ ನೋಡ್ತೇನೆ. ಸರ್, ಒಂದು ಫೈನಲ್, ಈಗ ನೀವು ಒಂದು ಟೀಮ್ ಅಂದರೆ ಅದಕ್ಕೆ ಬಿಗ್ಗೆಸ್ಟ್ ಮೋಟಿವೇಶನ್ ಸಿಗೋದೇ ಮ್ಯಾನೇಜ್ಮೆಂಟ್ನಿಂದ, ಒಂದು ಓನರಿಂದ. ನೀವು ಗ್ರೌಂಡಲ್ಲಿ ಇದ್ಕೊಂಡು ಪ್ಲೇಯರ್ಸ್ನ ಒಂದು ಕೋಚ್ ರೀತಿ ಇದು ಮಾಡ್ತಾ ಇರ್ತೀರಾ, ಅವ್ರನ್ನ ಹುರಿದುಂಬಿಸ್ತಾ ಇರ್ತೀರಾ. ಸೊ ನೆಕ್ಸ್ಟ್ ಈ ಒಂದು ಸೀಸನ್ಗೆ ನಿಮ್ಮ ಎರಡೂ ಟೀಮ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ನಂಗೆ ಮುಖ್ಯವಾದದ್ದು ಏನು ಅಂದ್ರೆ, ಯಾರೇ ನಮ್ಮ ಟೀಮಿಗೆ ಬಂದ್ರು ಸಂತೋಷವಾಗಿರ್ಬೇಕು ಅಂತ. ಓಕೆ. ಚಾಮುಂಡೇಶ್ವರಿಗೂ ನಾವು ಅದೇ ಬೇಡ್ಕೋದು, ಸಂತೋಷವಾಗಿರ್ಲಿ, ಹೆಲ್ತಿ ಆಗಿರ್ಲಿ. ಸ್ಪೋರ್ಟ್ಸ್ ಅನ್ನೋದ್ರಲ್ಲಿ ಎಲ್ಲಾನು ಇರುತ್ತೆ, ಬಟ್ ಹ್ಯಾಪಿನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಂಜಾಯ್ ವಾಟ್ ಯು ಡೂ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಓಕೆ. ಸೊ ದಟ್ಸ್ ದ ಮೈನ್ ಮೋಟೋ. ಅಂಡ್ ಇನ್ನೊಂದಿದೆ ನಮ್ಗೆ, ಬಿ ಎ ವಾರಿಯರ್ ಆನ್ ದ ಫೀಲ್ಡ್ ಅಂಡ್ ಆಫ್ ದ ಫೀಲ್ಡ್ ಅಂತ. ಸೊ ಫಿಯರ್ಸ್ ಆಗಿರ್ಬೇಕು, ಬಟ್ ಅಷ್ಟೇ ಇಂಟೆಗ್ರಿಟಿಯಿಂದನೂ ಆಟ ಆಡ್ಬೇಕು, ನಡ್ಕೋಬೇಕು ಅಂತ. ಓಕೆ. ಅಂಡ್ ಫ್ರಾಂಚೈಸ್ ಕ್ರಿಕೆಟ್ ಅಲ್ಲಿ ಏನಾಗುತ್ತೆ, ಈ ವರ್ಷ ನಮ್ಮ ಟೀಮ್ ಅಲ್ಲಿ ಇರ್ತಾರೆ, ಮುಂದಿನ ವರ್ಷ ಇನ್ನೊಂದು ಟೀಮ್ ಹೋಗ್ತಾರೆ. ಓಕೆ. ಆರ್ ಇಂಟೆಂಟ್ ಇಸ್ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್. ಸೊ ಈ ತರ ಒಂದು ಬಿಲೀಫ್ ಇಂದ ನಾವು ಬಿಲ್ಡ್ ದ ಟೀಮ್. ಅಂಡ್ ನಿಮಗ್ ತಿಳಿದ ಹಾಗೆ ನಮ್ಮ ವಾರಿಯರ್ಸ್ ನಾಟ್ ಜಸ್ಟ್ ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್ ತುಂಬಾ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. We are working with the disabled cricket team. We are working with them. We are also working with the government school ಮಕ್ಕಳಿಗೆ ಸಹಾಯ ಮಾಡಕ್ಕೆ. We do a lot of initiatives with the Warriors, which makes me very proud. ಸೊ ಥ್ಯಾಂಕ್ ಯು ಸರ್, ತುಂಬ ಮಾಹಿತಿಗಳು ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಜೊತೆ ಮಾತಾಡ್ದಂಥ ಒಂದು ಕ್ಷಣ ಇದು ಹೇಗೆ ಹೋಯ್ತು ನನಗೆ 10 ನಿಮಿಷ ಅಂತ ನಾನು ಮರೆಯಲಾಗದಂಥ ಒಂದು ಘಟನೆ ಆಗೋಯ್ತು ಇವತ್ತು. ಬಟ್ ಡಿಯರ್ ಫ್ರೆಂಡ್ಸ್, ನಾನು ಒಂದನ್ನು ಮಾತನ್ನು ಹೇಳ್ತಾ ಇರ್ತೀನಿ, ನಾವು ಕ್ರಿಕೆಟನ್ನು ಎಷ್ಟು ಬೆಳೆಸ್ತೀವೋ, ನಾವು ಸ್ಪೋರ್ಟ್ಸನ್ನು ಎಷ್ಟು ಬೆಳೆಸ್ತೀವೋ ಅಷ್ಟು ಒಳ್ಳೆಯದು. ಬಟ್ ನಮಗೆ ಸೈಕಲ್ ಅಗರ್ಬತ್ತೀಸ್ ಆಗಿರಲಿ, ಅರ್ಜುನ್ ರಂಗ ಸರ್ ಆಗಿರಲಿ, ಎನರ್ ಗ್ರೂಪ್, ಅವ್ರು ಸಿಕ್ಕಾಪಟ್ಟೆ ಅವ್ರು ಡೈ ಹಾರ್ಡ್ ಆಗಿ ಒಂದು ಟೀಮನ್ನು, ಒಂದು ಗೇಮನ್ನು ಬೆಳೆಸ್ತಾ ಇರುವಂಥದ್ದು. ಹಾಗಾಗಿ ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ಹಾಗಾಗಿ ಮಹಾರಾಣಿ ಟ್ರೋಫಿ ಆಗಿರಲಿ, ಮಹಾರಾಜ ಟ್ರೋಫಿ ಆಗಿರಲಿ, ದಯವಿಟ್ಟು ಮಿಸ್ ಮಾಡದೆ ಪ್ರತಿ ಮ್ಯಾಚ್ಗಳನ್ನು ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ಈ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಚಾನಲ್ನ ನೀವು ನೋಡ್ತಾ ಇರಿ.